ಏನ್ ಶಾಂತಮ್ಮ, ಏನ್ ನಡೀತಾ ಇದೆ ಇಲ್ಲಿ? ಅವನು ಇಲ್ಲಿಗೆ ಬಂದದ್ದು ದಿಟ್ವೆ ಯಜಮಾನ್ರೆ. ಆದ್ರೆ ಆಗ್ಲೂ ನೀವು ಮಾತಾಡಕ್ಕೆ ಸಿಗ್ಲಿಲ್ವಂತೆ. ಅದಕ್ಕೆ ಆಮೇಲೆ ನೀನ್ ಬಂದ್ಯಾ ಇಲ್ಲಿಗೆ? ಇಲ್ಲ ಯಜಮಾನ್ರೆ, ನಾನು ಸಾಲ್ಗಾರೆಲ್ಲ ಮನೆ ತಕ್ ಬಂದ್ರು. ನನ್ ಗಂಡ ಸಾಲ ತೀರ್ಸ್ಲಿಲ್ಲ ಅಂತ ಕೆಟ್ಟ ಕೀಳ ಅಂದ್ರು, ಮರ್ವಾದೆ ತಗದ್ರು, ನನ್ ಮ್ಯಾಗು ಕೆಟ್ಟ ಕಣ್ಣು ಹಾಕಿದ್ರು. ಅದಕ್ಕೆ ನನ್ ಗಂಡನ್ ಕೂಟ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಪ್ಯಾಟೆಗೆ ಬಂದ್ಬಿಟ್ಟೆ. ಆದ್ರೆ ಎಲ್ಗೋಗ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಪಾಪ ಆ ಪುಟ್ಟ ಮಗಿನ ಕರ್ಕೊಂಡು ಸಿಕ್ಕು ದೆಸೆ ಇಲ್ದೆ ಅಲ್ಲಿ ಇಲ್ಲಿ ಅಲ್ದಾಡ್ತಿದ್ದೆ. ಆಗ ನೀವು ಗಿಫ್ಟಿಗೆ ಬಂದ್ರಿ. ನೀವು ದುಡ್ಡು ಕೊಡದೆ ಇದ್ರು ಸಿಕ್ಕಿಲ್ಲ, ಒಂದೊಪ್ಪತ್ತಿನ ಊಟ ತಿನ್ಕೊಂಡು ಇಲ್ಲೇ ಕ್ಯಾಮೆ ಮಾಡ್ಕೊಂಡು ಇದ್ಬಿಡುವ ಅಂತ ಈ ಮನೆ ಬಂದು ಸೇರ್ಕಂದೆ. ಶಾಂತಮ್ಮ, ನಿನ್ ಗಂಡ ಆಮೇಲೆ ಇಲ್ಲಿಗೆ ಬಂದಿದ್ದಂತಲ್ಲ, ಅದ್ಯಾಕೆ? ನಾ ಹೇಳ್ದೆ ಕೇಳದೆ ಬಂದ್ಬಿಟ್ಟಿದ್ನಲ್ಲ, ಅದಕ್ಕೆ ಅವನ್ಗೆ ನಾ ಇಲ್ಲಿರೋದು ಗೊತ್ತಿರ್ಲಿಲ್ಲ. ತಿರ್ಗಾ ಅವನು ನಿಮ್ ತಗೋ ದುಡ್ಡು ಕೇಳಕ್ಕೆ ಅಂತ ಬಂದವನೇ. ಆಗ ನಾ ಸಿಕ್ಕಿದ್ನಲ್ಲ, ಅದಕ್ಕೆ ನನ್ಗೂ ಅವನ್ಗೂ ಹೊಸಿ ಮಾತಾಯ್ತು. ಅವ್ನ ಆಗ್ಲೇ ನನ್ನ ಬೋದು ಇಲ್ಲಿಂದ ಕರ್ಕೊಂಡು ಹೋಗುಮ ಅಂತ ನೋಡಿದ್ದ, ಆದ್ರೆ ನಾವು ಒಪ್ಲಿಲ್ಲ. ಆಮೇಲೆ ನಾನೇ ಇವ್ನ್ ಯಾರು ಗೊತ್ತಿಲ್ಲ ಆಚ್ಕಾಕಿ ಅಂತ ಗೇಟ್ ಕಾಯೋ ರವಿ ಅಣ್ಣಂಗೆ ಹೇಳಿ ಓಡಿಸ್ಬಿಟ್ಟೆ. ಯಾಕೆ? ಅವನ ನಮ್ಮ ಹತ್ರ ಕರ್ಕೊಂಬರ್ಬೋದಾಗಿತ್ತಲ್ಲ. ಕೋಳಿ ಚಿನ್ನದ ಮೊಟ್ಟೆ ಇಕ್ತದೆ ಅಂತ ಅದ್ರ ಕತ್ ಕುಯ್ಯಕಾಯ್ತದೆ ಯಜಮಾನ್ರೆ. ನಿಮ್ಮನ್ನೆಲ್ಲ ನೋಡಿದ್ಮ್ಯಾಕೆ ಸಾಯ ಅಂತ ಕೈ ಚಾಚಬಾರ್ದು ಅಂತ ಗೊತ್ತಾಯ್ತು. ಅದಕ್ಕೆ ಗೇದುಣ್ಣದೆ ಸರಿ, ಅದೇ ನ್ಯಾಯ ಅನ್ನಿಸ್ತು. ಅದಕ್ಕೆ ಅವನ್ನ ಒಳಿಗೂ ಬಿಟ್ಕೊಳ್ಳಿಲ್ಲ. ಅದಾದ್ಮೇಲೆ ನಾನೇ ಒಂದಪ್ಪ ಇಲ್ಲಿಗೆ ಬಾ, ನನ್ನ ಇಲ್ಲಿಂದ ಕರ್ಕೊ ಹೋಗು ಅಂತ ಹೇಳಿದ್ದೆ. ಅದಾದ್ಮೇಲೆ ಏನೇನಾಯ್ತು ಅಂತ ನಿಮ್ಗೆ ಗೊತ್ತಲ್ಲ ಯಜಮಾನ್ರೆ. ಏನ್ ಸೀನಿಯರ್, ಈ ಮನೇಲಿ ಏನೇನೆಲ್ಲ ಆಗ್ತದೆ, ಆದರೆ ನಮಗೆ ಮಾತ್ರ ಏನೂ ಗೊತ್ತಾಗಲ್ಲ. ಒಂದೊಂದ್ಸಲ ನಾವು ಈ ಮನೆ ಯಜಮಾನ್ರು ಕೆಲಸದವರು ಅಂತ ಅನುಮಾನ ಆಗ್ಬಿಟ್ಟಿದೆ. ಎಲ್ಲ ಹೇಳಿದಾಯ್ತಲ್ಲ, ಹೋಗಿ ಕೆಲಸ ನೋಡೋಗಿ. ಇವಳು ಖಂಡಿತ ಸಾಮಾನ್ಯ ಹೆಂಗಸಲ್ಲ. ಇವಳ ಬಗ್ಗೆ ಹುಷಾರಾಗಿರ್ಬೇಕು. ಅಳ್ಬೇಡ ಕಣ್ಸುಗ್ಗಿ, ಮಾಮಂಗೆ ಏನೂ ಆಯ್ಕಿಲ್ಲ. ಅವ್ರು ಬಿರ್ನೆ ಹುಷಾರಾಯ್ತಾರೆ. ನೀನೇನು ಯೋಚನೆ ಮಾಡಬೇಡ, ನಾವೆಲ್ಲ ಇದೀವಲ್ಲ. ಹೌದು ಸುಗ್ಗಿ, ನಾವೆಲ್ಲರೂ ಇದ್ದೀವಿ. ನಮ್ಮ ಡ್ಯಾಡು, ನಮ್ಮ ಮಾಮ್, ನಮ್ಮ ಗ್ರ್ಯಾಂಡ್ ಪಾ ಎಲ್ಲರೂ ಇದ್ದಾರೆ. ಅವರೆಲ್ಲರೂ ಸೇರಿ ನಿಮ್ಮ ಡ್ಯಾಡುನ ಹುಷಾರು ಮಾಡೇ ಮಾಡ್ತಾರೆ. ನೀನೇನು ವರಿ ಮಾಡಬೇಡ, ಓಕೆ? ನೀನು ಅಷ್ಟೇ, ಅವರೊಬ್ಬರೇ ಇರುವಾಗ ಅವ್ರ ಹತ್ರ ಹೋಗಿ ಕುತ್ಕೊಂಡು ಮಾತಾಡು. ಅವ್ರ ಜೊತೆ ಇದ್ದಾಗ ಏನೇನಾಗಿತ್ತೋ ಅದು ಎಲ್ಲ ಕತೆನೂ ಹೇಳು. ಹಂಗೆ ಹೇಳಿದ್ರೆ ಏನಾಯ್ತದೆ? ಹಾಗೆ ಹೇಳಿದ್ರೆ ಅವ್ರಿಗೆ ಹಳೇದೆಲ್ಲ ನೆನಪಾಗಿ ಅವ್ರು ಒಂದಿನ ಎಚ್ಚರ ಆಗ್ಬಹುದು. ಅದು ಹೆಂಗಾಯ್ತದೆ? ನಾನು ಮೂವಿಲಿ ನೋಡ್ತಾ ಇರ್ತೀನಿ, ಅದಾಗುತ್ತೆ. ಅದಕ್ಕೆ ನೀನು ಅವ್ರ ಜೊತೆ ಕೂತ್ಕೊಂಡು ಹಳೆ ಕತೆನೆಲ್ಲ ಹೇಳು, ಓಕೆನಾ? ಇದೇನು ಮಾಡ್ಕೊಂತ ಕುಂತ್ಕಂದೆ ನಾನು? ಈ ವಯ್ಯನ ಇದೇ ಮನ್ಯಾಗ ಇರಂಗೆ ಮಾಡಿದ್ದು, ನನ್ನ ಗುಂಡಿನ ನಾನೇ ತೊಡ್ಕೊಂಡು, ನಾನೇ ಅದ್ರಾಗ ಮನೆ ಕಂದು, ನಾನೇ ಮಣ್ಣನ್ನ ಎಳ್ಕಂದಂಗೆ ಆಗದೆ. ಇದ್ಯಾಕತ್ತವ್ವ? ಅಲ್ಲೇ ಏನೋ ಹೇಳಿದ್ಲು ಅಂತ ಅದನ್ನ ನಿಮ್ಮ ಮಾಮನ ತಕ್ಕಲಿ ಕತೆ ಹೇಳ್ಕೊಳಕ್ ಕುತ್ಕೊಂಡ್ಬಿಟ್ಯಾ? ಅವ ಹಿಂಗೆ ಎಚ್ಚರ ಆಗ್ಬಿಡ್ತದೆ. ಎಚ್ಚರ ಆದ್ರೂ ಒಳ್ಳೇದು ತಾನೆ. ಅದ್ಬಿಡು, ಗೋಪಾಲಪ್ಪನೇ ನಿಮ್ಮ ಮಾಮ ಅನ್ನೋ ಇಸ್ಯ ಈ ಮನ್ಯಾಗ ಯಾರಿಗೂ ಗೊತ್ತಿಲ್ಲ ತಾನೆ? ಇಲ್ಲ. ನೀನ್ ನೋಡಕ್ ಆಗಾಗ ನಿಮ್ಮ ಮಾಮ ಬತ್ತಿದ್ನಲ್ಲ, ಆಗ ನಿಮ್ಮ ಮಾಮ ನಿನ್ನ ಕಾಣ್ಲಿಲ್ವಾ? ಪಾಪ ಬಂದಿತ್ತು ಅಂತ ಗೊತ್ತು, ಆದ್ರೆ ಬಂದಾಗ ಒಂದಪ್ಪನೂ ಸಿಗ್ನೇ ಇಲ್ಲ. ಒಂದಿನ ಸಿಗ್ನೇ ಬಿಡ್ತು ಅನ್ಕೊಂಡೆ, ಆದ್ರೆ ಆಜ್ಗೋಗೋಷ್ಟೊತ್ತಲ್ಲಿ ಮರೆ ಆಗ್ಬಿಟ್ಟಿತ್ತು. ಹಂಗಂತ ಬಂದಿದ್ದು ನಮ್ಮ ಮಾಮ ಅಂತ ಗೇಟ್ ಕಾಯ್ತಾನಲ್ಲ, ಅವಯ್ಯಂಗ್ ಹೇಳಿಲ್ಲ ತಾನೆ? ಇಲ್ಲ. ಅಪ್ಪ, ಈಗ ಬದಿಕಂಡೆ. ಇಲ್ಲಿ ಗಂಟ ಗೊತ್ತಾಗ್ದಿದ್ದು ಒಳ್ಳೇದೇಯ, ಆದ್ರೆ ನಿಂತ್ಕೋ ಗೊತ್ತಾದಂಗೆ ಹಂಗೇ ಇದ್ಬಿಡು.
ಆದ್ರೆ ಅತ್ತವ್ವ ಗೋಪಾಲಪ್ಪನೇ ನಿಮ್ಮ ಮಾಮ ಅಂತ ಏನಾರು ಅಪ್ಪಿ ತಪ್ಪಿ ಬಾಯಿ ಬಿಟ್ರೆ ನೀವು ಆಮೇಲೆ ಗೋಪಾಲಪ್ಪನೇ ನಿಮ್ಮ ಮಾಮ, ನಾನೇ ನಿನ್ನತ್ತವ, ನನ್ನ ಮಗಳೇ ಸುಗ್ಗಿ ಅಂತ ಗೊತ್ತಾಗೋಯ್ತದೆ. ಆಮೇಲೆ ನಾವೆಲ್ಲ ಒಂದೇ ಈ ಮನೆಗೆ ಏನೋ ಪಿಲಾನ್ ಮಾಡ್ಕೊಳಕ್ಕೆ ಸೇರ್ಕೊಂಡಿದೀವಿ ಅಂತ ಅನ್ಕೊಬಿಡ್ತಾರೆ. ಅದಕ್ಕೆ ಸಮಯ ಬರಗಂಟ ಈ ವಿಷಯನ ನಿನ್ನ ಎದೆ ಒಳಗೆ ಅಡ್ಮಿಟ್ಕೊಬಿಡು. ಒಳ್ಳೆ ಕಾಲ ಬಂದಾಗ ನಾನೇ ಎಲ್ಲ ಹೇಳ್ತೀನಿ, ಗೊತ್ತಾಯ್ತೇ? ಗೊತ್ತಾಯ್ತು. ಸರಿ, ಒಳ್ಳೆ ಹಾಳಾದಿದೊಂದು CCTV ಹಾಕ್ಬಿಟ್ಟು ಅವಯ್ಯ ನನ್ನ ಪಿಲಾನೆಲ್ಲ ಏರುಪೇರು ಮಾಡ್ಬಿಟ್ನಲ್ಲ, ಚೌನ್ ಮಾಡೋದು. ನರ್ಸವ್ವ, ನನ್ನ ಗಂಡಂಗೆ ಇನ್ನೂ ನಿದ್ದೆ ಬಂದಿಲ್ಲ. ಹಿಂಗೆ ಮಲಗಿದ್ರೆ ಅವ್ನ ಬೆನ್ನು ಏನಾಗ್ಬೇಡ, ಅದಕ್ಕೆ ಆ ಕುರ್ಚಿನ ಕುಂಡ್ರಸಕ್ಕೆ ಹೊಸಿ ಸಹಾಯ ಮಾಡು. ಹಂಗೆ ಈ ಗಾಳಿ ಕುರ್ಚಿಲಿ ತಿರ್ಗಾಡ್ಕೊ ಬರ್ತೀರಿ. ಸರಿಮ್ಮ. ಹ್ಞೂ. ಇಲ್ಲೇ ಫೋನ್ ನೋಡ್ಕೊಂಡು ಕುಂತ್ಕೊಂಡಿರಿ, ಹಿಂಗೋಗಿ ಹಿಂಗೆ ಬರ್ತೀನಿ. ಸರಿಮ್ಮ. ಹ್ಞೂ.